ಬೆಂಗಳೂರಿನ ಹಲವು ನಗರಗಳಲ್ಲಿ ಅಥವಾ ಹಲವು ಸ್ಥಳಗಳಲ್ಲಿ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ. ಅದರಲ್ಲಿ ಈ ಚಾಮರಾಜಪೇಟೆ ಕೂಡ ಒಂದು. ಇದೀಗ ಚಾಮರಾಜಪೇಟೆಯಲ್ಲಿ ನೀರಿನ ಅಭಾವ ಹೇಗಿದೆ, ಜನ ಏನ್ ಹೇಳ್ತಾರೆ, ಸಮಸ್ಯೆ ಬಗೆಹರಿತಾ ಅಥವಾ ಇಲ್ವಾ ನೋಡ್ತಾ ಹೋಗೋಣ. ಅತ್ತ ಬೋರ್ವೆಲ್ ನೀರು ಇಲ್ಲ, ಕಾವೇರಿ ನೀರು ಇಲ್ಲ, ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಜನರ ಪರದಾಟ. ಬೆಂಗಳೂರಿನ ಏರಿಯಾಗಳಲ್ಲಿನ ನೀರಿನ ಅಭಾವ ದಿನ ಕಳೆದಂತೆ ಹೆಚ್ಚಾಗ್ತಾನೆ ಇದೆ. ಅತ್ತ ನೀರಿನ ಬವಣೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಶ್ರಮಿಸೋದಾಗಿ ಜಲಮಂಡಳಿ ಹೇಳ್ತಾ ಇದೆ. ಇತ್ತ ಅದೇ ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದ ಈ ಏರಿಯಾ ಜನ ನೀರು ಸಿಗದೆ ಪರದಾಡೋದ್ರ ಜೊತೆಗೆ ದಿನನಿತ್ಯ ಅಧಿಕಾರಿಗಳನ್ನ ಶಪಿಸುವಂತಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಪುರಂ ನಿವಾಸಿಗಳ ಸಂಕಷ್ಟದ ಪರಿಸ್ಥಿತಿ ಇದು. ಬೋರ್ವೆಲ್ಗಳನ್ನ ನಂಬಿ ಬದುಕ್ತಾ ಇದ್ದಂತಹ ಜನಕ್ಕೆ ಈಗ ಬೋರ್ವೆಲ್ಲೂ ಇಲ್ಲ, ಕಾವೇರಿ ನೀರು ಇಲ್ಲ ಅನ್ನೋ ತರ ಆಗಿದೆ. ಈ ಏರಿಯಾದ ಕೂಗಳತೆ ದೂರದಲ್ಲಿ ಖಾಸಗಿ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿವೆ. ಖಾಸಗಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ವೇಳೆ ಅಪಾರ್ಟ್ಮೆಂಟ್ನವರು 10 ಬೋರ್ವೆಲ್ಗಳನ್ನ ಕೊರೆಸಿದ್ದಾರೆ. ಅಪಾರ್ಟ್ಮೆಂಟ್ ರಾಮಪುರಂ ಏರಿಯಾಗಿಂತ ಕೆಳಗಿರುವ ಕಾರಣ ಹೆಚ್ಚಿನ ಆಳಕ್ಕೆ ಬೋರ್ವೆಲ್ಗಳು ಇಳಿದಿದೆ. ಕಳೆದ 1 ವರ್ಷದಿಂದನೂ ಅಪಾರ್ಟ್ಮೆಂಟ್ನಲ್ಲಿ ನೀರು ಬಳಕೆ ಹೆಚ್ಚಾದಂತೆ ಈ ಏರಿಯಾದ ಜನರಿಗೆ ಹಂತ ಹಂತವಾಗಿ ನೀರಿನ ಕೊರತೆ ಎದುರಾಗಿದೆ. ಸದ್ಯ ಸಂಪೂರ್ಣ ಅಂತರ್ಜಲ ಕುಸಿದ ಕಾರಣ ಏರಿಯಾದಲ್ಲಿದ್ದಂತಹ 40ಕ್ಕೂ ಹೆಚ್ಚು ಬೋರ್ವೆಲ್ಗಳು ದಿಢೀರ್ ಸ್ಥಗಿತಗೊಂಡಿದ್ದು ಜನ ನೀರಿಲ್ಲದೆ ನಿತ್ಯ ಪರದಾಡುವಂತಾಗಿದೆ. ಅಧಿಕಾರಿಗಳು ಸೌಜನ್ಯಕ್ಕೂ ಬಂದು ಮಾತಾಡಿಸ್ತಾ ಇಲ್ಲ, ನೀರು ಬರ್ತಾ ಇದೆಯಾ ಇಲ್ವಾ ಕೇಳೋರೇ ಇಲ್ಲ. ಯಾಕಂದರೆ ಈ ಕಡೆ ಬಡ ಜನರು ಶೋಷಣೆಗೊಳಪಟ್ಟವರು. ಇವಾಗ ಅಕ್ಕಪಕ್ಕ ಜಯನಗರ, ಬನಶಂಕರಿ ಈ ಕಡೆ 24 ಅವರ್ಸು ನೀರಿದೆ. ಬಿಲ್ ಕಟ್ಟಿಲ್ಲ ಅಂದರೆ ಗಾಡಿ ತೊಗೊಂಡು ಡಬಲಿ ಸಮೇತ ಬರ್ತಾನೆ ಮನೆಗೆ ಗಟ್ಟ ಹೊಡೆಯೋಕ್ಕೆ. ಈಗ ನೀರು ಬರ್ತಾ ಇದೆಯಲ್ಲ ಅಂತ ಕೇಳೋರು ಇಲ್ಲ. ನಮ್ಮ ಗತಿ ಎಲ್ಲ ಬೋರ್ಗಳು ಡೆಡ್ ಆಗಿದೆ. ಪಕ್ಕದಲ್ಲಿರೋ ಅಪಾರ್ಟ್ಮೆಂಟ್ಗಳಿಂದ ನಮ್ಗೆ 44 ಬೋರ್ ಡೆಡ್ ಆಗಿದೆ. ಇಲ್ಲಿ ಸ್ಥಳೀಯರ ಪರಿಸ್ಥಿತಿ ಏನಾಗಬೇಕು ಈಗ ನೋಡಿ. ಜನಸಂಖ್ಯೆ ಹೆಂಗಿದೆ ರಾಯಪುರ ವಾರ್ಡ್ನಲ್ಲಿ. 1/4 ಗಂಟೆ ನೀರು ಬಿಟ್ಟರೆ ನಾವು ಹೆಂಗೆ ಜನಸಂಖ್ಯೆಗೆ ಆಧಾರವಾಗಿ ನೀರು ಕೂಡ ಬಿಡ್ತಾ ಇಲ್ಲ. ವಾಲ್ಮ್ಯಾನ್ಗಳನ್ನ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನೀವು ಅಧಿಕಾರಿಗಳನ್ನ ಕೇಳ್ಕೊಳ್ಳಿ ಅಂತಾರೆ. ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನು ಈ ಸಮಸ್ಯೆ ಮಧ್ಯೆ ಜಲಮಂಡಳಿ ನಿರ್ಲಕ್ಷ್ಯ ಕೂಡ ಜನರನ್ನ ಹೈರಾಣಾಗಿಸಿದೆ. ಈ ಏರಿಯಾದ ಪಕ್ಕದಲ್ಲೇ ಜಲಮಂಡಳಿಯ 2.25 ದಶಲಕ್ಷ ಸಾಮರ್ಥ್ಯದ ನೀರು ಶೇಖರಣಾ ಘಟಕ ಇದ್ರೂ ಈ ಭಾಗದ ಜನರಿಗೆ ನೀರಿನ ಸೌಲಭ್ಯ ಸಿಗ್ತಿಲ್ಲ. 3 ದಿನಕ್ಕೊಮ್ಮೆ ಕಾವೇರಿ ನೀರು ಬರ್ತಾ ಇದೆ. ಅರ್ಧ ಗಂಟೆಯಷ್ಟೇ ಬಂದು ನಿಂತು ಹೋಗುತ್ತೆ. ಅಲ್ಲದೆ ಪರಿಪೂರ್ಣವಾಗಿ ನೀರು ಕೂಡ ಬರ್ತಿಲ್ಲ. ಸುಮಾರು 2,000ಕ್ಕೂ ಹೆಚ್ಚು ಜನ ಇರುವ ಈ ಏರಿಯಾದಲ್ಲಿ ಕಳೆದ ಕೆಲ ತಿಂಗಳಿನಿಂದ ಇದೇ ಸಮಸ್ಯೆ ಇದ್ದು ಈ ಬಗ್ಗೆ ಸ್ಥಳೀಯ ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತಾರೆ ಸ್ಥಳೀಯರು. ತುಂಬ ಪ್ರಾಬ್ಲಮ್ ಇದೆ ಸರ್. ಇಲ್ಲಿ ನೀರು ಬರ್ತಾ ಇಲ್ಲ ಸರ್. 3 ದಿನಕ್ಕೊಂದ್ಸರಿ ಅರ್ಧ ಅವರ್ ಬಿಡ್ತಾರೆ ಅಷ್ಟೇ. ಬೋರ್ ನೀರಂತೂ ಇಲ್ಲ. ಕೊಳಾಯಿ ಹೆಸ್ರಿಗೆ ಮಾತ್ರ ಕೊಳಾಯಿಗಳು ಹಾಕ್ಸಿದ್ದಾರೆ. ತುಂಬಾ ಪ್ರಾಬ್ಲಮ್ ಇದೆ. ಅವಾಗ ಏನು ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಬರ್ತಾರೆ ಓಟ್ ಕೇಳಕ್ಕೆ. ಅದು ಇದು ಸಾವಿರಾರು ಸುಳ್ಳು ಹೇಳ್ತಾರೆ. ಒಂದು ಅರ್ಧ ಅವರ್ ಬಿಟ್ಟಿದ್ದಾನೆ ಇವತ್ತು ಅಷ್ಟೇ. ನೀರು ಬರೋದಿಲ್ಲ ಸರ್. ತುಂಬಾ ಕಷ್ಟ ಆಗಿಬಿಟ್ಟಿದೆ. ಅಷ್ಟು ಕಷ್ಟ ಆಗಿದೆ ನೀರು. ಇಲ್ಲಾಂದ್ರೆ ಒಂದು 1/4 ಗಂಟೆ ಆದರೂ ಬರುತ್ತೆ. ಮೇಲೆ ಒಂದು 5 ಮನೆ ಇದೆ ಸರ್. ಅಲ್ಲಿ ಆ ಮನೆಗಳೆಲ್ಲ ಬರೋದೇ ಇಲ್ಲ. ಸ್ವಲ್ಪ ಬರುತ್ತಲ್ಲ ಅಡ್ಜಸ್ಟ್ ಮಾಡೋದು ಸರ್. ಯಾವಾಗಲೂ ಅಷ್ಟೇನೆ. ಬೇಸಿಗೆ ಕಾಲ ಅಂತಲ್ಲ, ಅದೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸರ್. ತುಂಬ ಏನು ಖರ್ಚು ಮಾಡಕ್ ಹೋಗಲ್ಲ. ಕಷ್ಟ ಇದೆ, ತುಂಬಾ ಕಷ್ಟ ಇದೆ ಸರ್. ಒಟ್ಟಾರೆ ಬರದ ನಡುವೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡದೆ ಹೋದ್ರೆ ಈ ಭಾಗದ ಬಡ ಜನ ಮತ್ತಷ್ಟು ಸಂಕಷ್ಟದ ಸ್ಥಿತಿಗೆ ತಲುಪಲಿದ್ದಾರೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.